ನಮಸ್ತೆ ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಅಬುದಾಬಿಯಲ್ಲಿರುವ ಅಲೈನ್ ಸಿಟಿಯ ಅಲ್ ಜೆಹಿಲಿಯ ಜೆಹಿಲಿ ಪಾರ್ಕ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದಿನ ನಮ್ಮ ಈ ವಿಡಿಯೋದಲ್ಲಿ ಅಲೈನ್ನ ಸುಂದರವಾದ ಜೆಹಿಲಿ ಪಾರ್ಕ್ ಬಗ್ಗೆ ಮಾತಾಡುತ್ತಾ ನನ್ನ ಬಗ್ಗೆ ಒಂದು ಕಿರು ಪರಿಚಯವನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ. ಮೊದಲಿಗೆ ನಾವು ಈ ಪಾರ್ಕ್ ಬಗ್ಗೆ ಮಾತಾಡುವ. ಈ ಪಾರ್ಕ್ ಏಕೆ ಇಷ್ಟು ಪ್ರಸಿದ್ಧ, ಹಾಗೆ ಯಾವ ಕಾರಣಕ್ಕೆ ಇದು ಮನಸ್ಸಿಗೆ ತಂಪು ನೀಡುವ ಸ್ಥಳವೆಂದು ನಾವಿಲ್ಲಿ ತಿಳಿಯುವ. ಜೆಹಿಲಿ ಪಾರ್ಕ್ ಅಲೈನ್ನ ಹೃದಯ ಭಾಗದಲ್ಲಿದೆ ಮತ್ತು ಇದು ಪ್ರವಾಸಿಗರು ಮತ್ತು ಸ್ಥಳೀಯರಿಗೆ ಸುಲಭವಾಗಿ ತಲುಪಬಹುದಾದ ಸ್ಥಳವಾಗಿದೆ. ಇಲ್ಲಿಗೆ ಬರುವುದಕ್ಕೆ ಯಾವುದೇ ಅಡಚಣೆ ಇಲ್ಲ ಮತ್ತು ನಿಜವಾಗಿಯೂ ಇದು ಎಲ್ಲರಿಗೂ ಇಷ್ಟವಾದಂತಹ ಸ್ಥಳ. ಜೆಹಿಲಿ ಪಾರ್ಕ್ನತ್ತಲೇ ಅಲ್ ಜೆಹಿಲಿ ಕೋಟೆ ಇದೆ. ಇದು UAEಯ ಅತ್ಯಂತ ಹಳೆಯ ಮತ್ತು ಐತಿಹಾಸಿಕ ಕೋಟೆಗಳಲ್ಲಿ ಒಂದಾಗಿದೆ. ಈ ಕೋಟೆಯು ಈ ಪಾರ್ಕಿನಲ್ಲಿ ಇರುವುದರಿಂದ ಈ ಪಾರ್ಕಿಗೆ ಮತ್ತಷ್ಟು ಸಂಸ್ಕೃತಿಯ ಮೆರುಗು ಸೇರಿದೆ. ಪಾರ್ಕ್ನಲ್ಲಿ ನೀವು ಮಕ್ಕಳ ಆಟದ ಸ್ಥಳಗಳು, ಹಾಗೆ ನಮಗೆಲ್ಲ ನಡೆಯುವ ಮಾರ್ಗಗಳು ಮತ್ತು ಪಿಕ್ನಿಕ್ ಮಾಡಲು ಹಚ್ಚ ಹಸಿರಿನ ಪ್ರದೇಶಗಳನ್ನು ಕಾಣಬಹುದು. ಇಲ್ಲಿ ಪಾರ್ಕ್ನಲ್ಲಿ ಆಯೋಜಿಸುವ ಹಬ್ಬಗಳಾಗಿರಬಹುದು, ಯಾವುದೇ ರೀತಿಯ ಫಂಕ್ಷನ್ ಆಗಿರಬಹುದು, ವಿಶೇಷ ಚಟುವಟಿಕೆಗಳು ಕೂಡ ಇರುತ್ತವೆ. ಇದು ಎಲ್ಲ ವಯಸ್ಸಿನ ಜನರಿಗೆ ಉತ್ತಮ ಸ್ಥಳವಾಗಿದೆ. ಈ ಪಾರ್ಕ್ ಕುಟುಂಬಗಳಿಗಾಗಿ ಆನಂದಿಸಲು ಸೂಕ್ತವಾದ ಸ್ಥಳ. ಮಕ್ಕಳು ಮುಕ್ತವಾಗಿ ಆಡಲು ಮತ್ತು ಹಿರಿಯರು ಹಸಿರಿನ ನಡುವೆ ವಿಶ್ರಾಂತಿಯನ್ನು ಅನುಭವಿಸಲು ಇದಕ್ಕಿಂತ ಉತ್ತಮ ಸ್ಥಳವೇ ಇಲ್ಲ. ಇಲ್ಲಿನ ಸೌಂದರ್ಯವು ನಿಮ್ಮ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುತ್ತದೆ, ಹಾಗೆಯೇ ಮನಸ್ಸನ್ನು ಉಲ್ಲಾಸಗೊಳಿಸುತ್ತದೆ. ಚೆನ್ನಾಗಿ ಹೊಂದಿಸಲಾಗಿರುವಂತಹ ಲಾನ್ಗಳು, ಆಕರ್ಷಕ ಮರಗಳು, ಅಂದರೆ ಇಲ್ಲಿ ನಿಮಗೆ ಹೆಚ್ಚಿನದಾಗಿ ಖರ್ಜೂರದ ಮರಗಳನ್ನೇ ನಾವು ಕಾಣಬಹುದು ಮತ್ತು ಪರ್ವತಗಳ ದೃಶ್ಯಗಳು ಕೂಡ ಫೋಟೋಗ್ರಾಫಿ ಆಸಕ್ತರನ್ನು ಆಕರ್ಷಿಸುತ್ತದೆ. ಪಾರ್ಕ್ಗೆ ಭೇಟಿ ನೀಡಲು ಬೆಳಿಗ್ಗೆ ಅಥವಾ ಸಂಜೆಯ ಸಮಯಗಳು ಉತ್ತಮ. ಹಾಗೆಯೇ ನಿಮ್ಮೊಂದಿಗೆ ಪಿಕ್ನಿಕ್ಗೆ ಬೇಕಾಗುವಂತಹ ವಸ್ತುಗಳು, ಕ್ಯಾಮರಾ ತರಲು ಮರೆಯದಿರಿ. ಈ ಸೌಂದರ್ಯದ ದೃಶ್ಯವನ್ನು ಅದರಿಂದ ನಿಮಗೆ ಸೆರೆ ಹಿಡಿಯಬಹುದು. ಇಲ್ಲಿ ಅಲ್ಲಲ್ಲಿ ಕಸದ ಡಬ್ಬಿಗಳನ್ನು ಜೋಡಿಸಲಾಗಿದೆ. ಜೆಹಿಲಿ ಪಾರ್ಕಿನ ಕಿರು ಪರಿಚಯವನ್ನು ನಿಮಗೆ ನಾನು ನೀಡಿದ್ದೇನೆ. ಈಗ ನನ್ನ ಪರಿಚಯ ನಿಮಗೆ ಒಂದು ಸಣ್ಣ ರೀತಿಯಲ್ಲಿ ಮಾಡಿಕೊಡುತ್ತೇನೆ. ನನ್ನ ಹೆಸರು ಶ್ರುತಿ. ನಾನು ಹೊಸದಾಗಿ ಏನೋ ಜಿಮೇಲನ್ನು ಕ್ರಿಯೇಟ್ ಮಾಡಿಲ್ಲ. ನನ್ನದು ಆಲ್ರೆಡಿ ಇದ್ದ ಜಿಮೇಲನ್ನೇ ನಾನು ಯೂಸ್ ಮಾಡಿಕೊಂಡು ಇದೇ ವರ್ಷದ, ಅಂದರೆ 2024ರ ಏಪ್ರಿಲ್ 14ರಂದು ಈ ಚಾನಲನ್ನು ಶುರು ಮಾಡಿದೆ. ನನ್ನ ಚಾನಲ್ನ ಹೆಸರು ನಿಮಗೀಗಾಗಲೇ ಗೊತ್ತಿರಬಹುದು, MSC ಸ್ಕ್ವೇರ್ ಅಂತ ಹೇಳಿ. MSC ಸ್ಕ್ವೇರ್ ಅಂದರೇನು ಅಂತ ತುಂಬ ಜನ ಕೇಳಿದ್ದೀರಿ. M ಅಂತ ಹೇಳಿದರೆ ನನ್ನ ದೊಡ್ಡ ಮಗಳ ಹೆಸರು ಮನಸ್ವಿ. S ಅಂತ ಹೇಳಿದರೆ ನಾನು ಶ್ರುತಿ. C ಸ್ಕ್ವೇರಲ್ಲಿ ಮೊದಲ C ಅಂತ ಹೇಳಿದರೆ ನನ್ನ ಗಂಡನ ಹೆಸರು ಚೇತನ್. ಎರಡನೇ C ಅಂದರೆ ಕಾಣ್ತಾ ಇದ್ದಾಳಲ್ವ, ನನ್ನ ಎರಡನೇ ಮಗಳು ಚಾರ್ವಿ. ಹೇಗೆ ನೋಡ್ತಾ ಇದ್ದಾಳೆ ನೋಡಿ ನನ್ನನ್ನು ನೋಡೋದು, ಹಾಗೆಯೇ ಸುತ್ತಮುತ್ತಲಿನ ಕಾಣುವಂಥ ಮರ ಗಿಡ ಹಸಿರು, ಹಾಗೆ ಮಕ್ಕಳಿಗೆ ಕೊಟ್ಟಿರುವಂತಹ ಇಲ್ಲಿ ಆಟದ ಜಾಗವನ್ನು ನೋಡ್ತಾ
ಖುಷಿ ಪಡ್ತಾ ಇದ್ದಾಳೆ. ಇದೇ ಥರ ಅಲ್ಲಲ್ಲಿ ಒಂದು 2-3 ಕಡೆಯಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಜಾಗಗಳನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ. MSc² ಅಂದರೆ ಏನು ಅಂತ ಈಗಾಗಲೇ ಹೇಳಿದೆ. ಇಲ್ಲಿ ಈಗ ಈ ಚಾನಲಲ್ಲಿ ಬರುವಂತಹ ಕಂಟೆಂಟ್ಗಳು ಈ ರೀತಿಯಾಗಿ ಇದೆ. ಆದಿತ್ಯವಾರ ಮತ್ತು ಸೋಮವಾರ ಲೈಫಿಗೆ ಸಂಬಂಧಪಟ್ಟಿರುವಂಥ ವ್ಲಾಗ್ಗಳು ಅಥವಾ ನನ್ನ ಮಕ್ಕಳ ಆಟ ಪಾಠ ನಲಿವಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಮಂಗಳವಾರದ ದಿವಸ ಕುಕ್ಕಿಂಗ್ ರಿಲೇಟೆಡ್ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಬುಧವಾರದ ದಿವಸ ತುಳು ಭಾಷೆಯ ಕಥೆಗಳನ್ನು ಅಪ್ಲೋಡ್ ಮಾಡ್ತೀನಿ. ಗುರುವಾರದ ದಿವಸ ಸರಳವಾಗಿರುವಂತಹ ಭಗವದ್ಗೀತೆ, ಮಕ್ಕಳ ಭಗವದ್ಗೀತೆಯನ್ನು ಅಪ್ಲೋಡ್ ಮಾಡ್ತೀನಿ. ಹಾಗೆ ಶುಕ್ರವಾರದ ದಿವಸ ಕನ್ನಡದಲ್ಲಿ ನೀತಿ ಕಥೆಗಳನ್ನು ಅಪ್ಲೋಡ್ ಮಾಡ್ತೀನಿ. ಹಾಗೆ ಶಾರ್ಟ್ಸ್ಗಳಲ್ಲಿ ಇಂಗ್ಲೀಷ್, ಹಿಂದಿ ಅಥವಾ ಕನ್ನಡ ಈ 3 ಭಾಷೆಯಲ್ಲಿ ಶಾರ್ಟ್ಸ್ ರೀತಿಯಲ್ಲಿ ಕಥೆಗಳು ಆ ದಿನದಂದು ಬರುತ್ತೆ. ಹಾಗೆಯೇ ಶನಿವಾರದ ದಿವಸ ಟಿಪ್ಸ್ಗಳಾಗಿರ್ಬೋದು, ಅಂದರೆ ಬ್ಯೂಟಿ ಟಿಪ್ಸ್, ಅಡುಗೆಯ ಟಿಪ್ಸ್, ಹಾಗೆಯೇ ಹೆಲ್ತ್ ಟಿಪ್ಸ್ ಆಗಿರ್ಬೋದು, ನ್ಯೂಸ್ ಆಗಿರ್ಬೋದು, ಯೂಟ್ಯೂಬ್ಗೆ ಅಥವಾ ಜಿಮೇಲ್, ಫೇಸ್ಬುಕ್ ಇತರ ಸಂಬಂಧಪಟ್ಟಿರುವಂತಹ ಟೆಕ್ ವಿಡಿಯೋ ಆಗಿರ್ಬೋದು, ಇದನ್ನು ಶನಿವಾರದ ದಿವಸ ಅಪ್ಲೋಡ್ ಮಾಡ್ತೀನಿ. 7 ದಿನ 7 ರೀತಿಯ ವಿಡಿಯೋವನ್ನು ಹಾಕ್ತಾ ಬರ್ತಾ ಇದ್ದೇನೆ. ವೀಕ್ಷಕರಿಗೆ ಅವರದೇ ಆದ ಅಭಿರುಚಿ ಇರುತ್ತೆ. ಕೆಲವರಿಗೆ ಕುಕ್ಕಿಂಗ್ ಇಷ್ಟ, ಇನ್ನು ಕೆಲವರಿಗೆ ವ್ಲಾಗ್ ಇಷ್ಟ, ಹಾಗೆ ಕೆಲವರಿಗೆ ಕತೆ ಇಷ್ಟ ಆಗುತ್ತೆ, ಕೆಲವರಿಗೆ ಟಿಪ್ಸ್, ಮಾಹಿತಿ, ಈ ಥರ ಯೂಟ್ಯೂಬ್ನ ಬಗ್ಗೆ ಮಾಹಿತಿ, ಈ ಥರ ಬೇರೆ ಬೇರೆ ಇಂಟ್ರೆಸ್ಟ್ ಇರುತ್ತೆ. ನನ್ನದು ಆಲ್ ಇನ್ ಒನ್ ಚಾನಲ್, ಅಂದರೆ ಎಲ್ಲ ವೀಕ್ಷಕರು ಕೂಡ ನನ್ನ ಚಾನಲನ್ನು ನೋಡಬೇಕು ಅನ್ನೋದೇ ನನ್ನ ಆಸೆ. ನನಗೆ ಬೇರೆ ಬೇರೆ ಚಾನಲನ್ನು ಮಾಡಿ ಅದನ್ನು ಯೂಸ್ ಮಾಡಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಒಂದೇ ಚಾನಲಲ್ಲಿ ಎಲ್ಲ ಕಂಟೆಂಟನ್ನು ಯೂಸ್ ಮಾಡ್ತಾ ಇದ್ದೇನೆ. ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ, ಯಾಕಂದರೆ ಈ ವಿಡಿಯೋದಲ್ಲಿ ನನ್ನ ಚಾನಲ್ನಲ್ಲಿ ಬರುವಂಥ ಕಂಟೆಂಟ್ ಯಾವ ದಿವಸ ಬರ್ತದೆ ಅಂತ ಹೇಳಿ ಹಾಕಿದ್ದೇನೆ. ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕ್ತೀನಿ. ಈ ವಿಡಿಯೋ ಎಷ್ಟು ಜನರಿಗೆ ಹೋಗುತ್ತೋ ಅಷ್ಟು ಜನರಿಗೆ ನಾನು ಯಾವ ದಿವಸ ಯಾವ ವಿಡಿಯೋ ಹಾಕ್ತೇನೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಅವರಿಗೆ ಇಷ್ಟ ಇದ್ದರೆ ಅವರು ಬಂದು ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಅಂತ ಹೇಳಿ ನಾನು ನಂಬಿದ್ದೇನೆ. ಎಲ್ಲರೂ ಕೂಡ ಎಲ್ಲ ದಿನ ನಮ್ಮ ಚಾನಲ್ಗೆ ಭೇಟಿ ನೀಡಿ ಯಾವ ದಿವಸ ಯಾವ ವಿಡಿಯೋವನ್ನು ಹಾಕಿದ್ದೇನೆ ಅದನ್ನೊಮ್ಮೆ ನೋಡಿ, ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಏನಾದರೂ ಚೇಂಜಸ್ ಮಾಡಲಿಕ್ಕಿದ್ರೆ, ಯಾಕಂದರೆ ನಾನು ಇಲ್ಲಿ ಯೂಟ್ಯೂಬ್ಗೆ ಹೊಸಬಳು, ನನಗೆ ತಿಳಿದ ಮಟ್ಟಿನಲ್ಲಿ ನಾನು ವಿಡಿಯೋವನ್ನು ಎಡಿಟ್ ಮಾಡಿ ನಾನೇ ಹಾಕ್ತಾ ಇದ್ದೀನಿ. ಹಾಗಾಗಿ ಏನಾದರೂ ಚೇಂಜಸ್ ಮಾಡಲಿಕ್ಕಿದ್ರೆ, ತಪ್ಪುಗಳನ್ನು ಕಂಡ್ರೆ ಅದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಿಮ್ಮ ಈ ಕಮೆಂಟಿಂದ ನನ್ನ ತಪ್ಪನ್ನು ನಾನು ಸರಿ ಮಾಡ್ಕೋಬಹುದು. ಹಾಗೆಯೇ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ಸಬ್ಸ್ಕ್ರೈಬರ್ ಜಾಸ್ತಿ ಆದ ಹಾಗೆಯೇ ನಮಗೊಂದು ಹುಮ್ಮಸ್ಸು ಬರುತ್ತೆ. ಇನ್ನೂ ಒಳ್ಳೆ ರೀತಿಯ ವಿಡಿಯೋಗಳನ್ನು ಮಾಡಲಿಕ್ಕೆ ಖುಷಿಯಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನಿಮಗೆ ಗೊತ್ತಿರ್ಬೋದು, ಯೂಟ್ಯೂಬಲ್ಲಿ ನಾವು ಯೂಟ್ಯೂಬ್ ಮಾಡೋದೇ ಒಂದು ಹೆಸರು ಬರಲಿಕ್ಕಾಗಿರಬಹುದು ಅಥವಾ ಹಣ ಸಂಪಾದನೆ ಆಗಿರ್ಬೋದು. ನಾನು ಹೆಸರು ಬರ್ತದ ಇಲ್ವಾ ಅಂತ ಹೇಳಿ ನನಗೆ ಗೊತ್ತಿಲ್ಲ, ಆದರೆ ನಾನಿದನ್ನು ಒಂದು ನನ್ನ ಜಾಬ್ ಅಂತ ಹೇಳಿಯೇ ಥಿಂಕ್ ಮಾಡಿಕೊಂಡು ಶುರು ಮಾಡಿದ್ದೇನೆ. ಹಾಗಾಗಿ ನನಗೆ ಇಲ್ಲಿ ಅರ್ನಿಂಗ್ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಯೂಟ್ಯೂಬ್ನ ಚಾನಲ್ ಮಾನಿಟೈಸ್ ಆಗಬೇಕು, ಅಂದರೆ ಎಲಿಜಿಬಲ್ ಆಗಬೇಕು. 1,000 ಸಬ್ಸ್ಕ್ರೈಬರ್ ಆದರೆ ಮಾತ್ರ ನಾವು ಇಲ್ಲಿ ಎಲಿಜಿಬಲ್ ಆಗುತ್ತೇವೆ. ಹಾಗೆಯೇ ನಮ್ಮ ವಿಡಿಯೋಗಳನ್ನು ಅವರು ಶುರುವಿನಿಂದ ಎಂಡ್ ತನಕ ನೋಡಬೇಕು. ಅಲ್ಲಿ ನಮ್ಮ ಆಡಿಯನ್ಸ್ ಅಟೆನ್ಷನ್ ನಮಗೆ ಸಿಗುತ್ತೆ.
ಅಂದರೆ ಯಾವ ಥರ ನೋಡ್ತಾ ಇದ್ದಾರೆ ಆಡಿಯನ್ಸ್ ಎಲ್ಲ, ಇಷ್ಟಪಡ್ತಾ ಇದ್ದಾರಾ ಅದು ನೋಡಿ ಅವರ ವಾಚ್ ಅವರ್ 4000 ಗಂಟೆ ನಮ್ಮ ವಿಡಿಯೋಗೆ ಕೌಂಟ್ ಆದರೆ ಮಾತ್ರ, ಆ ಕಂಪ್ಲೀಟ್ ಆದರೆ ಮಾತ್ರ ನಮಗೆ ಅರ್ನಿಂಗ್ ಆಪ್ಷನ್ ಓಪನ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನನ್ನ ಮಗಳನ್ನು ನೋಡಿ ಮ್ಯೂಸಿಕ್ ಬಾಕ್ಸಲ್ಲಿ ಮ್ಯೂಸಿಕ್ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾಳೆ, ಅಂದರೆ ಕಲಿತಾ ಇದ್ದಾಳೆ. ಹೇಗಿದೆ ಅಂತ ನೀವು ಹೇಳಬೇಕು. ನನ್ನ ಮೊದಲ ಮಗಳ ಮನಸ್ವಿಯ ಸಂಗೀತ ಮ್ಯೂಸಿಕ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇಲ್ಲಿ ನಾನು ಹಾಕ್ತಾ ಇರುವ ಲಾಂಗ್ ವಿಡಿಯೋ ಆಗಿರ್ಬೋದು ಅಥವಾ ಶಾರ್ಟ್ ವಿಡಿಯೋ, ರೀಲ್ಸ್ ಆಗಿರ್ಬೋದು, ಎಲ್ಲವನ್ನು ನೀವು ನೋಡಿ ನನಗೆ ಸಪೋರ್ಟ್ ಮಾಡಬೇಕು ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಪೋರ್ಟ್ ಅಂತ ಹೇಳಿದರೆ ಇಲ್ಲಿ ನೀವು ಎಲ್ಲ ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ ತನಕ ನೋಡೋದು, ಹಾಗೆ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟಲ್ಲಿ ಹೇಗಾಗಿದೆ ಅಂತ ಒಂದು ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕೊಡೋದು, ಅಥವಾ ಈ ವಿಡಿಯೋವನ್ನು ನಿಮ್ಮ ಆದಷ್ಟು ಫ್ರೆಂಡ್ಸ್, ರಿಲೇಟಿವ್ಸ್, ಗೊತ್ತಿರುವವರಿಗೆ ಫೇಸ್ಬುಕ್ ಅಥವಾ ವಾಟ್ಸಪ್ ಮೂಲಕ ಶೇರ್ ಮಾಡಿಕೊಳ್ಳುವಂಥದ್ದು, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಂಥದ್ದು. ಇದಿಷ್ಟು ನೀವು ಮಾಡಿದರೆ ನನ್ನ ಈ ಯೂಟ್ಯೂಬ್ ಚಾನಲ್ ಮಾಡಿದ್ದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ. ನಾನಿಲ್ಲಿ ಚಾನಲ್ ಮಾಡಿ ಕೇವಲ 4 ತಿಂಗಳಾದದಷ್ಟೇ. ಇಲ್ಲಿ ಅರ್ನಿಂಗ್ ಆಗ್ತಾ ಇದೆಯಾ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರಿ. ಇಷ್ಟು ಬೇಗ ಆಗಬಹುದೇನೋ ಕೆಲವರ ಚಾನಲ್ಗೆ, ಆದರೆ ನನಗಿನ್ನೂ ಕೂಡ ಹಣ ಅರ್ನಿಂಗ್ ಆಗಿಲ್ಲ. ಇಲ್ಲಿ ಹಣ ಅರ್ನ್ ಮಾಡಬೇಕಿದ್ರೆ ನಾನು ಈಗಾಗಲೇ ಹೇಳಿರೋ ಹಾಗೆ ಮಾನಿಟೈಸ್ ಆಗಬೇಕು ಚಾನಲ್, ಹಾಗೆಯೇ ಅವರ ಕಂಡೀಷನನ್ನು ನಮ್ಮ ಚಾನಲ್ ಫಿಲ್ ಮಾಡಬೇಕು. ಹಾಗಾಗಿ ಈ ವೀಕ್ಷಕರು ನಮ್ಮ ವಿಡಿಯೋವನ್ನು ನೋಡಿದರೆ, ವ್ಯೂಸ್ ಹೆಚ್ಚಾದರೆ ಅಲ್ಲಿಂದ ನಮಗೆ ವಾಚ್ ಟೈಮ್ ಕೂಡ ಸಿಗುತ್ತೆ. ಇದರಿಂದ ನಮ್ಮ 4000 ವಾಚ್ ಅವರನ್ನು ನಾವು ಕಂಪ್ಲೀಟ್ ಮಾಡಬಹುದು. ಹಾಗಾಗಿ ನನ್ನ ಎಲ್ಲ ವಿಡಿಯೋಗಳನ್ನು ಒಮ್ಮೆ ನೀವು ತೆರೆದು ನೋಡಿ ಹೇಗಿದೆ ಅಂತ ಹೇಳಿ ನಿಮ್ಮ ಅನಿಸಿಕೆಯನ್ನು ಹೇಳಿ. ಅದೇ ಏನಾದರೂ ತಪ್ಪಿದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಖಂಡಿತ ಅದನ್ನು ಸರಿ ಮಾಡಿಕೊಳ್ತೇನೆ. ಹಾಗೆ ಚಾನಲ್ ಬಗ್ಗೆ, ಯೂಟ್ಯೂಬ್ ಹೇಗೆ ಕ್ರಿಯೇಟ್ ಮಾಡೋದು ಅಥವಾ ಅದರ ಮಾನಿಟೈಸೇಷನ್ ಪಾಲಿಸಿ ಏನು, ಅದರ ಬಗ್ಗೆನೇ ಒಂದು ವಿಡಿಯೋವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೀನಿ. ಹಾಗೆ ನನಗೆ ಚಾನಲ್ ಮಾಡಬೇಕಂತ ಆಸೆ ಆದದ್ದು ಹೇಗೆ ಅಂತ ಹೇಳಿದರೆ, ನಾವು ಹೇಗೆ ಯೂಟ್ಯೂಬ್ ನೋಡ್ತಾ ಇದ್ದೆ, ಅದರಲ್ಲಿ ಕುಕ್ಕಿಂಗ್ ವಿಡಿಯೋ ಹಾಗೆ ಸಾಂಗ್ಸ್ಗಳನ್ನೆಲ್ಲ ನೋಡ್ತಾ ಇದ್ದೆ. ಅದರ ನಡುವಲ್ಲಿ ಒಂದು ಅರ್ನಿಂಗ್, ಯೂಟ್ಯೂಬಿಂದ ಮನೆಯಲ್ಲೇ ಕೂತು ಅರ್ನ್ ಮಾಡ್ಬೋದು ಅನ್ನೋ ಒಂದು ವಿಡಿಯೋವನ್ನು ನೋಡಿದೆ. ಹೀಗೆ ಅನಿಸಿತು, ಹೀಗೆ ಫ್ರೀ ಟೈಮ್ ಇದ್ದಾಗ ಒಮ್ಮೆ ಟ್ರೈ ಮಾಡಿ ನೋಡುವ ಅಂತ ಹೇಳಿ, ಅದಕ್ಕೋಸ್ಕರ ಒಂದು ನನ್ನ ಇದ್ದ ಜಿಮೇಲನ್ನೇ ಯೂಸ್ ಮಾಡಿಕೊಂಡು ಅಕೌಂಟನ್ನು, ಅಂದರೆ ಚಾನಲನ್ನು ಕ್ರಿಯೇಟ್ ಮಾಡಿದೆ. ಈ ಚಾನಲ್ ಕ್ರಿಯೇಟ್ ಆದಮೇಲೆ ಯಾವ ವಿಡಿಯೋ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಕೆಲವು ಆಲೋಚನೆಗಳು ಬಂತು. ಅಂದರೆ ಕುಕ್ಕಿಂಗ್ ವಿಡಿಯೋ ಹಾಕುವ, ಅದನ್ನೇ ಮಾಡ್ತಾಯಿದ್ರೆ ಎಷ್ಟಂತ ಕುಕ್ಕಿಂಗ್ ಮಾಡೋದು, ನನಗೇನು ಅಷ್ಟೊಂದು ಕುಕ್ಕಿಂಗ್ ನಾಲೆಜ್ ಇಲ್ಲ. ನಾನು ಕೂಡ ಯೂಟ್ಯೂಬಿಂದ ಅಥವಾ ನಮ್ಮ ಮನೆಯವರಿಂದ ಕೇಳಿ ತಿಳ್ಕೊಂಡು ಮಾಡ್ತಾ ಇರುವಂತಹವಳು, ತುಂಬ ದೊಡ್ಡ ಶೆಫ್ ಅಥವಾ ಅಡುಗೆ ಬಲ್ಲವಳಂತ ಏನೂ ಅಲ್ಲ. ಹಾಗಾಗಿ ಗೊತ್ತಿರೋದನ್ನು ಮಾಡಿ ಹಾಕ್ಬೋದು, ಅದೇನೋ ಸ್ವಲ್ಪ ದಿವಸ. ಅದೇ ವರ್ಷ ಪೂರ್ತಿ ಹೀಗೆ ಕುಕ್ಕಿಂಗನ್ನೇ ಮಾಡ್ತಾ ಕೂತ್ಕೊಳ್ಳುವಷ್ಟು ನಾನು ಕುಕ್ಕಿಂಗ್ ಎಕ್ಸ್ಪರ್ಟ್ ಅಲ್ಲ. ಹಾಗೆ
ಕತೆಗಳಂದರೆ ನನಗೆ ತುಂಬ ಇಷ್ಟ. ಕತೆಗಳನ್ನು ಕೇಳೋದಾಗಿರ್ಬೋದು ಅಥವಾ ಬರೆಯೋದಾಗಿರ್ಬೋದು. ಮೊಬೈಲಿಂದ ಕೂಡ ಕತೆಗಳನ್ನು ನೋಡ್ತಾ ಇದ್ದೆ. ಮುಂಚೆ ಎಲ್ಲ ಬುಕ್ಕು ಓದ್ತಾ ಇದ್ವಿ. ಈಗ ಇಲ್ಲಿ ನನಗೆ ಬುಕ್ ಸಿಗ್ತಾ ಇಲ್ಲ, ಹಾಗಾಗಿ ಮೊಬೈಲಿಂದಲೇ ಕತೆಗಳನ್ನು ಓದುವಂತಹ ಅಭ್ಯಾಸವಿದೆ ನನಗೆ. ಹಾಗಾಗಿ ನನ್ನ ಅಜ್ಜಿಯಿಂದ ಕೇಳಿ ತಿಳಿದಿರುವಂತಹ ಕತೆಗಳ ಪಟ್ಟಿ ಇದೆ. ಹಾಗೆಯೇ ನಾನು ಬೇರೆಯವರಿಂದ ಕೇಳಿ ತಿಳಿದಿರುವಂತಹ ಕತೆಗಳಿದೆ. ತುಳು ಕತೆ ಆಗಿರ್ಬೋದು, ನೀತಿ ಕತೆ ಆಗಿರ್ಬೋದು, ಅದನ್ನು ಒಂದು ಮಾಡುವ ಅಂತ ಮನಸ್ಸಾಯಿತು. ಅದರ ಜೊತೆಗೆ ನನ್ನ ಮಕ್ಕಳ ನಲಿವು, ಆಟ ಪಾಠ, ಅವರ ಒಂದು ಡ್ಯಾನ್ಸ್ ವಿಡಿಯೋ ಆಗಿರ್ಬೋದು, ಅದನ್ನು ಕೂಡ ಹಾಕುವ ಅಂತ ಮನಸ್ಸಾಯಿತು. ಹೀಗೆ ಒಂದೊಂದೇ ಐಡಿಯಾ ತಲೆಯಲ್ಲಿತ್ತು. ಅದನ್ನು ಹೇಗೆ ಪ್ರೊಡ್ಯೂಸ್ ಮಾಡೋದು, ಹೇಗೆ ಎಕ್ಸಿಕ್ಯೂಟ್ ಮಾಡೋದಂತ ಹೇಳಿ ಗೊತ್ತಾಗಲಿಲ್ಲ. ಹೀಗೆ ಯೋಚನೆ ಮಾಡಿ ಒಂದೊಂದು ದಿವಸ ಒಂದೊಂದು ಕಂಟೆಂಟ್ ಹಾಕುವ ಅಂತ ಹೇಳಿ ತಲೆಯಲ್ಲಿ ಬಂತು. ಹಾಗಾಗಿ ಈ ಥರ ವೀಡಿಯೋಸನ್ನು ಅಪ್ಲೋಡ್ ಮಾಡಿ ಹಾಕ್ತಾ ಇದ್ದೀನಿ. ನನ್ನದೊಂದು ಕಿರು ಪರಿಚಯವನ್ನು ಈ ವಿಡಿಯೋದಲ್ಲಿ ಮಾಡಿಕೊಟ್ಟಿದ್ದೀನಿ. ಹಾಗೆಯೇ ಎಲ್ಲ ವಿಡಿಯೋದಲ್ಲಿ ನನ್ನದೇ ವಾಯ್ಸಿಂದ ನಾನೇ ಕತೆಗಳನ್ನು ಹೇಳ್ತಾ ಇದ್ದೀನಿ. ಕುಕ್ಕಿಂಗಿಗೆ ಎಲ್ಲರೂ ನೋಡಿ ಅನ್ನೋದಕ್ಕೋಸ್ಕರ ಮ್ಯೂಸಿಕ್ ಹಾಕ್ತಾ ಇದ್ದೀನಿ. ಅಲ್ಲಿ ಸಬ್ಟೈಟಲ್ಗಾಗಿ ಇಂಗ್ಲೀಷನ್ನು ಯೂಸ್ ಮಾಡಿದ್ದೀನಿ. ಹಾಗೆಯೇ ಶಾರ್ಟ್ಸ್ಗಳಿಗೆ ನಿಮಗೆ ಗೊತ್ತಿರಲೇಬಹುದು, ಅಲ್ಲಿಯೇ ಸಾಂಗ್ ಸಿಗುತ್ತೆ, ಅದನ್ನೇ ಹಾಕ್ತಾ ಇದ್ದೀನಿ. ಕೆಲವು ಸಾಂಗ್ ಇಲ್ಲದ ಕಾಮಿಡಿ ವಿಡಿಯೋಸ್ ಕೂಡ ಬಂದಿದೆ. ಹಾಗೆ ಕೆಲವುದರಲ್ಲಿ ಮಕ್ಕಳ ವಾಯ್ಸ್ ಬಂದಿದೆ. ಅದೀಗ ನಮ್ಮ ಆ್ಯಪಿಂದ ನಮ್ಮ ವಾಯ್ಸನ್ನೇ ಮಕ್ಕಳ ವಾಯ್ಸಾಗಿ ಚೇಂಜ್ ಮಾಡ್ಬೋದು. ಹಾಗಾಗಿ ಅಲ್ಲಿ ಎಲ್ಲ ವಿಡಿಯೋಗಳಲ್ಲಿ ನನ್ನ ಸ್ವಂತ ವಾಯ್ಸನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಕೆಲವರು ಕೇಳ್ತಾ ಇದ್ದರು, ನೀವು ಮುಖ ಯಾಕೆ ತೋರಿಸಲ್ಲ ಅಂತ ಹೇಳಿ. ಮುಖ ತೋರಿಸಬಹುದು, ಆ ಥರ ಏನೂ ತಪ್ಪಿಲ್ಲ. ಆದರೆ ನನಗೆ ವಿಡಿಯೋ ಮೊಬೈಲ್ ನೋಡ್ತಾ ಇದ್ದ ಹಾಗೆ ಮಾತಾಡಲಿಕ್ಕೆ ಬಾಯಿ ಕಟ್ಟುತ್ತೆ. ಹಾಗಾಗಿ ಅಷ್ಟೊಂದು ಕ್ಲಿಯರಿಟಿ ಆಗಲ್ಲ. ಹಾಗೆಯೇ ಮನೆಯಲ್ಲಿ ಮಕ್ಕಳಿರೋದ್ರಿಂದ ಮೊಬೈಲನ್ನು ಎದುರಲ್ಲಿಟ್ಟು ಮಾತಾಡಲಿಕ್ಕೂ ಕೂಡ ರೆಕಾರ್ಡ್ ಮಾಡಲಿಕ್ಕೂ ಬಿಡಲಿಕ್ಕಿಲ್ಲ. ನನಗೆ ಟೈಮ್ ಸಿಗೋದೇ ಅವರು ಮಲಗಿದ ಹೊತ್ತಲ್ಲಿ ವಿಡಿಯೋ ಎಡಿಟ್ ಮಾಡಲಿಕ್ಕೆ ಅಥವಾ ಅದಕ್ಕೆ ವಾಯ್ಸ್ ಕೊಡಲಿಕ್ಕೆ ಆಗೋದು. ಹಾಗಾಗಿ ವಿಡಿಯೋವನ್ನೆಲ್ಲ ಮಾಡಿ ಇಟ್ಟು ನಂತರ ವಾಯ್ಸ್ ಕೊಡ್ತೀನಿ. ಈ ವಿಡಿಯೋದಲ್ಲಿ ತುಂಬ ಲೆಂತಿ ಅಂತ ಅನಿಸ್ಬೋದು ನಿಮಗೆ. ನನ್ನ ಮನಸ್ಸಲ್ಲಿ ಏನೆಲ್ಲ ನಿಮ್ಮ ಹತ್ರ ಹೇಳ್ಕೊಳ್ಬೇಕಂತ ಇತ್ತು ಅದನ್ನೆಲ್ಲ ಹೇಳಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ, ಖಂಡಿತ ರಿಪ್ಲೈ ಕೊಡ್ತೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ. ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಇಲ್ಲಿ ನಾವು ಪಾರ್ಕಿಗೆ ಬಂದು ತುಂಬ ಹೊತ್ತಾಯಿತು. ಇಲ್ಲಿ ಗಾಳಿ ಶುರುವಾಯಿತು. ಇನ್ನು ಎಷ್ಟೊತ್ತಿಗೆ ಮಳೆ ಬರ್ತದೋ ಅಂತ ಅಂದ್ಕೊಂಡು ಇನ್ನು ನಾವು ಮನೆಗೆ ಹೊರಟ್ವಿ. ಈ ಪಾರ್ಕ್ ತುಂಬ ದೊಡ್ಡದಿದೆ. ನಾವು ಮೇಯ್ನಾಗಿ ಬರ್ತಾ ಇದ್ದದ್ದು ಮಕ್ಕಳಿಗೆ ಆಟ ಆಡಲಿಕ್ಕಂತ. ಅದಕ್ಕೋಸ್ಕರ ಅದೇ ಜಾಗದಲ್ಲಿ, ಮಕ್ಕಳ ಆಟದ ಜಾಗದಲ್ಲಿಯೇ ಹೆಚ್ಚು ಹೊತ್ತು ನಾವು ಕಳೀತೀವಿ. ಇನ್ನೊಂದು ಕಡೆಯಲ್ಲಿ ದೊಡ್ಡವರಿಗೆ ಆಟ ಆಡಲಿಕ್ಕೆ, ಅಂದರೆ ಥ್ರೋಬಾಲ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಆಟ ಆಡಲಿಕ್ಕೆ ಸ್ಟೇಡಿಯಂ ರೀತಿಯಲ್ಲಿ ಮಾಡಿದ್ದಾರೆ. ಹಾಗೆ ಕುತ್ಕೊಳ್ಳಿಕ್ಕೆಲ್ಲ ಪ್ಲೇಸಸ್ ಕೂಡ ಇದೆ. ಸೆಲ್ಫಿ ತೆಗಿಲಿಕ್ಕೆ ಅಂತ ಹೇಳಿ ಒಂದು ಪೋರ್ಷನ್ ಕೂಡ ಇದೆ. ಮತ್ತು ಟಾಯ್ಲೆಟ್ ವ್ಯವಸ್ಥೆ ಕೂಡ ಈ ಪಾರ್ಕಲ್ಲಿದೆ. ತುಂಬ ಸುಂದರವಾದ ಪಾರ್ಕ್. ಇಲ್ಲಿ ಫುಟ್ಬಾಲ್ ಆಡಲಿಕ್ಕೂ ಕೂಡ ಸ್ಟೇಡಿಯಮ್ಸ್ ಕಾಣುತ್ತೆ. ಇಲ್ಲಿ ಎಲ್ಲ ಒಳ್ಳೆಯ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಹಾಗೆಯೇ ನಮಗೆ 6 ಗಂಟೆಗೆ ಬಂದಿದ್ದೇವೆ, ಈಗ 8 ಗಂಟೆ ಮೇಲಾಯಿತು. ಕತ್ತಲ ಆದ ತಕ್ಷಣ ಈ ಪಾರ್ಕಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಬೆಳಕಿಂದ ತುಂಬಿ ಹೋಗುತ್ತೆ. ಆ ಕೋಟೆ ಆಗಿರ್ಬೋದು, ಅಲ್ಲಿಗೆ ಕೂಡ ಬೆಳಕಿನಿಂದ ನಮಗೆ ಒಂದು ಬೇರೆಯೇ ದೃಶ್ಯ ಸಿಗುತ್ತೆ. ಆಗ ಬಂದ ಹಾಗೆ ಹೇಗಿದೆಯೋ ಅದಕ್ಕಿಂತ ವಿಭಿನ್ನವಾಗಿ ಕಾಣುತ್ತೆ ಬೆಳಕಲ್ಲಿ.
ಇಲ್ಲಿ ತುಂಬ ಸೆಕೆ. ಈಗ ಊರಲ್ಲಿ ಹೇಗೆ ಮಳೆ ಇದೆಯೋ ಹಾಗೆ ಇಲ್ಲಿ ಸೆಕೆ. ಹಾಗಾಗಿ ಸಂಜೆಯ ಹೊತ್ತು ಅಥವಾ ತುಂಬ ಬೆಳಿಗ್ಗೆ ಬಂದರೆ ಇಲ್ಲಿ ತುಂಬ ಒಳ್ಳೆಯದು. ಹಾಗೆ ಸಂಜೆ ಹೊತ್ತು ತಂಪಾದ ವಾತಾವರಣದಲ್ಲಿ ಈ ಥರ ವಾಕಿಂಗ್ ಮಾಡಿದರೆ, ಹಸಿರಿನ ಪ್ರದೇಶದಲ್ಲಿ ವಾಕಿಂಗ್ ಮಾಡಿದರೆ ಆರೋಗ್ಯಕ್ಕೆ ಕೂಡ ತುಂಬ ಉತ್ತಮ. ಇದೇ ನೋಡಿ ಜೆಹಲಿ ಪಾರ್ಕಲ್ಲಿರುವಂತಹ ಜೆಹಲಿಯ ಕೋಟೆ. ಅಲೈನ್ಗೆ ಬರುವಾಗ ಜೆಹಲಿ ಪಾರ್ಕ್ಗೆ ತಪ್ಪದೇ ಭೇಟಿ ನೀಡಿ. ಇದು ನಿಮ್ಮ ಮತ್ತು ನಿಮ್ಮ ಕುಟುಂಬದವರಿಗೆ ಒಂದು ಅಪರೂಪದ ಅನುಭವವನ್ನು ಕೊಡುತ್ತದೆ. ಇಂತಹ ಇನ್ನಷ್ಟು ಸುಂದರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ. ಮತ್ತೊಂದು ಸುಂದರ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.